ಸ್ವಾಗತ. ಇದೀಗ ಮುಖ್ಯಾಂಶಗಳು. ಆಟೋಗೆ ಕಂಟೈನರ್ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಆಟೋ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಆಟೋ ಚಾಲಕನಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ಬೂರ್ಗಮಕ್ಕಲಹಳ್ಳಿ ಜ್ಯೋತಿ ಶಾಲೆಯ ಬಳಿ ಮಂಗಳವಾರ 12 ಗಂಟೆ ಸಮಯದಲ್ಲಿ ನಡೆದಿದೆ. ಚಿಂತಾಮಣಿಯಿಂದ ಬದನೆಕಾಯಿ ತುಂಬಿಸಿಕೊಂಡು ಶ್ರೀನಿವಾಸಪುರಕ್ಕೆ ಹೋಗುತ್ತಿದ್ದ ಆಟೋಗೆ ಮಾಡಿಕೆರೆ ಕಡೆಯಿಂದ ಚಾಲಕನ ಅಜಾಗರೂಕತೆ ಹಾಗೂ ಅತಿವೇಗದಿಂದ ಬಂದ ಕಂಟೈನರ್ ಲಾರಿ ಆಟೋಗೆ ಡಿಕ್ಕಿ ಹೊಡೆದ ಪರಿಣಾಮ ಆಟೋ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿದ್ದು, ಆಟೋ ಚಾಲಕ ಚಿಂಗಸಂದ್ರ SP ಪ್ರಭಾಕರ್ ಅವರಿಗೆ ಗಂಭೀರ ಸ್ವರೂಪದ ಗಾಯಗಳಾಗಿ ಚಿಕಿತ್ಸೆಗಾಗಿ ಚಿಂತಾಮಣಿ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಇನ್ನು ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಪೊಲೀಸರು ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಚಿಂತಾಮಣಿ ತಾಲೂಕಿನ ಮುಸ್ಲಿಂ ಸಮುದಾಯದ ಶೈಕ್ಷಣಿಕ ಹಾಗೂ ಸಾಮಾಜಿಕ ಅಧ್ಯಯನ ಕಲಿಕಾ ಕೇಂದ್ರಕ್ಕೆ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ MC ಸುಧಾಕರ್ ಅವರು ಕೈವಾರ ಹೋಬಳಿ ನಲಗುಟ್ಲಹಳ್ಳಿ ಸರ್ವೆ ನಂಬರ್ 42ರ ಪೈಕಿ ಬ್ಲಾಕ್ 31ರಲ್ಲಿ 1 ಎಕರೆ 9 ಗುಂಟೆ ಜಮೀನನ್ನು ಮಂಜೂರು ಮಾಡಿಸಿದ್ದು, ಸಚಿವ ಡಾಕ್ಟರ್ MC ಸುಧಾಕರ್ ಅವರಿಗೆ ಮುಸ್ಲಿಂ ಸಮುದಾಯದ ಮುಖಂಡರು ಅಭಿನಂದನೆಗಳನ್ನು ಸಲ್ಲಿಸಿ ಶೀಘ್ರದಲ್ಲಿಯೇ ಸಚಿವ ಡಾಕ್ಟರ್ MC ಸುಧಾಕರ್ ಅವರಿಗೆ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಂಡು ಕೃತಜ್ಞತೆಗಳನ್ನು ಸಲ್ಲಿಸುವುದಾಗಿ ಮುಸ್ಲಿಂ ಸಮುದಾಯದ ಎಲ್ಲ ಮುಖಂಡರು ಚಿಂತಾಮಣಿ ನಗರದ ಕರಿಪ್ಪಲ್ಲಿ ರಜಾಕ ಫಾತಿಮಾ ಶಾದಿ ಮಾಲ್ನಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲ ಸಮುದಾಯದ ಮುಖಂಡರು ಮತ್ತಿತರರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ನಾವು ಸೇರಿರೋದು ತಮಗೆಲ್ಲ ಗೊತ್ತಿದೆ. ನಮ್ಮ ಮಂತ್ರಿಗಳಾದ ಡಾಕ್ಟರ್ MC ಸುಧಾಕರ್ ಅವರು ಒಂದು ಇಂಪಾರ್ಟೆಂಟ್ ಹೆಜ್ಜೆಯನ್ನು ಈ ತಾಲೂಕಲ್ಲಿ ತಗೊಂಡಿದ್ದಾರೆ. ಸುಮಾರು 20 ಎಕರೆ ಪ್ರದೇಶದಲ್ಲಿ ದೊಡ್ಡಹಳ್ಳಿ, ಈ ಚಿಂಚಸಂದ್ರ ಸಮೀಪ ದೊಡ್ಡಹಳ್ಳಿ ಅಂತಿದೆ, ಅಲ್ಲಿ ಒಂದು 20 ಎಕರೆ ಜಮೀನಿನಲ್ಲಿ ಸುಮಾರು 20 ಕಮ್ಯುನಿಟಿಯವರಿಗೆ ಸಮುದಾಯ ಕೆಲಸಕ್ಕೆ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಥವಾ ಸೆಂಟರ್ ಆಫ್ ಲರ್ನಿಂಗ್ ಅಂತ ಅಲ್ಲಿ ಸ್ಥಾಪನೆ ಮಾಡೋಕ್ಕೆ ಉದ್ದೇಶ ಇಟ್ಕೊಂಡು ನಮ್ಮ ಕಮ್ಯುನಿಟಿಗೂ ಕೂಡ, ನಮ್ಮ ಸಮುದಾಯಕ್ಕೂ ಕೂಡ ನಮ್ಮ ಪಾಪ್ಯುಲೇಷನ್ ಪರ್ಸೆಂಟೇಜ್ ಮೇಲೆ 1 ಎಕರೆ 9 ಗುಂಟೆ ಜಮೀನನ್ನು ನಮ್ಮ ಕಮ್ಯುನಿಟಿಗೆ ಕೊಟ್ಟಿದ್ದಾರೆ. 1 ಎಕರೆ 9 ಗುಂಟೆ ಮತ್ತು 4 ಸೆಂಟ್ ಏನೋ ಬರುತ್ತೆ ಅದು ಅದ್ರ ಬಗ್ಗೆ ಅವ್ರಿಗೆ ಕೃತಜ್ಞತೆಗಳು ಹೇಳೋಕ್ಕೆ ನಾವು ಇಲ್ಲಿ ಎಲ್ಲ ಸೇರಿದ್ದೀವಿ. ಮೊನ್ನೆ ಮಾಜಿ ಶಾಸಕರು JK ಕೃಷ್ಣಾರೆಡ್ಡಿ ಅವರು ಪತ್ರಿಕಾ ಮಾಧ್ಯಮದವ್ರಿಗೆ ಮಾತಾಡುವಾಗ ಒಂದು ಮಾತು ಹೇಳಿದ್ದಾರೆ. ಅಂಬೇಡ್ಕರ್ ಭವನ್ ಕಟ್ತಾ ಇರೋದು ಮುಸ್ಲಿಂ ಕಮ್ಯುನಿಟಿ ಅನೇಕ ಜನರಿಗೆ ಕೂಡ ಕರೆಸಿ ನಿಮಗೂ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾವು ಯಾವತ್ತೂ ಆ ಥರ ಅಂಬೇಡ್ಕರ್ ಭವನ್ ಅವ್ರಿಗೆ ಕೊಟ್ಟಿದ್ದಾರೆ ನಮಗೂ ಕೊಡಿ ಅಂತ ನಾವು ಯಾವತ್ತೂ ಕೇಳಿಲ್ಲ. ಅಂಬೇಡ್ಕರ್ ಭವನ್ ಕಟ್ತಾ ಇರೋದು ನಾವು ಕೂಡ ಸಂತೋಷ ಬೀಳೋ ಸಮುದಾಯ ನಮ್ಮದು. ಅದು ಒಂದು ಒಳ್ಳೆಯ ಕಾರ್ಯ ಅಂತ ನಾವು ಅದಕ್ಕೆ ಅಪ್ರಿಷಿಯೇಟ್ ಮಾಡೋಕ್ಕೆ ಹಿಂದೆ ಹೋಗೋದಿಲ್ಲ. ಅದು ತಾವು ಹೇಳಿರೋದು ಸರಿಯಿಲ್ಲ ಅಂತ ನಾನು ಹೇಳ್ತೀನಿ. ಇವಾಗ ಅದೇ ಗಮನದಲ್ಲಿ ಇಟ್ಕೊಂಡು ಅವರು ಸುಮಾರು 20 ಕಮ್ಯುನಿಟೀಸ್ಗೆ ಸರಿಸಮಾನವಾಗಿ ಅವರವರು ಪಾಪ್ಯುಲೇಷನ್ ಪ್ರಕಾರ ಅವ್ರಿಗೆ ಇದು ಜಮೀನನ್ನು ಹಂಚಿದ್ದಾರೆ. ಇದು ನಾವು ಇದ್ರ ಬಗ್ಗೆ ನಮ್ಮ ಕಮ್ಯುನಿಟಿಯ ಎಲ್ಲ ಮುಖಂಡರಲ್ಲಿ ಸೇರಿ ನಮ್ಮ ಮಂತ್ರಿಗಳಾದ ಡಾಕ್ಟರ್ MC ಸುಧಾಕರ್ ಅವರಿಗೆ ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತಾ, ಈ ಕಾರ್ಯವನ್ನು ಒಳ್ಳೆಯ ರೀತಿಯಾಗಿ ತಾವು ಇದು ಮಾಡಬೇಕು, ಇಂಪ್ಲಿಮೆಂಟ್ ಮಾಡಬೇಕು ಅಂತ ತಮಗೆ ನಾವೆಲ್ಲ ಹೇಳ್ತಾ, ಇದೇ ಸಲುವಾಗಿ ನಾವು ಅವರಿಗೆ ಸನ್ಮಾನ ಮಾಡೋಕ್ಕೆ ನಮ್ಮ ಮುಖಂಡರೆಲ್ಲ ಇವತ್ತು ಸಲಹೆಗಳು ತಗೊಂಡು ಎಲ್ಲಿ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು ಸುಮಾರು ನಮ್ಮ ತಾಲೂಕು ಮತ್ತು ನಮ್ಮ ತಾಲೂಕದವ್ರದ್ದೆಲ್ಲ ನಮ್ಮ ಕಮ್ಯುನಿಟಿಯವ್ರಿಗೆ ಸೇರಿಸಿ ಒಂದು ಶಾದಿ ಮಹಲಲ್ಲಿ ಒಂದು ಪ್ರೋಗ್ರಾಮ್ ಮಾಡೋಣ ಅಂತ ಒಂದು ಯೋಚನೆ ಮಾಡ್ತಾಯಿದ್ದೀವಿ. ಇನ್ನೂ ಸಲಹೆಗಳು ತಗೋಬೇಕು ನಮ್ಮ ಲೀಡರ್ಸ್ದು. ಇಷ್ಟು ಮಾತುಗಳನ್ನು ಹೇಳ್ತಾ ಮತ್ತೊಂದು
ಸಲ ನಮ್ಮ ಕಮ್ಯುನಿಟಿ ತಾಲೂಕೆಲ್ಲ ಕಮ್ಯುನಿಟಿ ಕಮ್ಯುನಿಟೀಸ್ಗೆ SC STs ಜನರಲ್ ಕ್ಯಾಸ್ಟು ಮತ್ತು ಅಲ್ಪಸಂಖ್ಯಾತರಿಗೆ ಎಷ್ಟೊಂದು ಅನುಕೂಲ ಆಗಿದೆ. ಎಷ್ಟು ಜನ ಅಲ್ಲಿಂದ ಡಾಕ್ಟರ್ಸು, ಇಂಜಿನಿಯರ್ಸು, ಲಾಯರ್ಸ್ ಆಗಿದ್ದಾರೆ. ಕಾನೂನು ತೊಡ್ಕೊಳ್ಳಿದ್ರೆ ಅದು ಜಮೀನವ್ರು ನೋಡ್ಕೊಳ್ತಾರೆ, ಬೇರೆ ಸ್ಕೂಲವ್ರು ನೋಡ್ಕೊಳ್ತಾರೆ. ತಾವು ಕೈ ಆಗದೆ ಹೋದರೆ ಭಾಳ ಉತ್ತಮ ಅಂತ ಹೇಳ್ತಾ, ಕೈಲಾಸಗಿರಿ ದೇವಸ್ಥಾನ ನಮ್ಮ ಇಂಡಿಯಾ ದೇಶದಲ್ಲಿ ಒಂದು ಪ್ರಸಿದ್ಧವಾದ ದೇವಸ್ಥಾನ. ಶ್ರದ್ಧಾಳುಗಳು ದಿನಕ್ಕೆ ಸುಮಾರು 100 ಜನ ಅಲ್ಲಿ ಊಟ ತಿಂಡಿ ತಿಂತಾ ಇದ್ದಾರೆ. ನಮ್ಮ ಚೌಡ್ರೆಡ್ಡಿಯವರು ಇದು ಮಂತ್ರಿಗಳಾಗಿದ್ದರಿಂದ 92ರಲ್ಲಿ ಮೋಸ್ಟ್ಲಿ ಅದು ಪ್ರಾರಂಭಿಸಿದ್ದು. ನಾವು ಅದಕ್ಕೆ ಗುದ್ಲಿ ಪೂಜೆಗೆ ಕೂಡ ನಾವೆಲ್ಲ ಹೋಗಿದ್ದೀವಿ. ಅಲ್ಲಿ ಸುಮಾರು ಜನ ದಿನಕ್ಕೆ 100 ಜನ ಊಟ ಮಾಡ್ತಾ ಇದ್ದಾರೆ. ಅದಕ್ಕೆ ಡೀಮ್ಡ್ ಫಾರೆಸ್ಟ್ ಅಂತೀರಾ, ಸೋಷಲ್ ಫಾರೆಸ್ಟ್ ಅಂತೀರಾ, ನಮಗೆ ಅದಕ್ಕೇನು ಸಂಬಂಧ ಇಲ್ಲ. ಅದು ಅಲ್ಲಿ ಏನು ಅನೈತಿಕತೆ ಚಟುವಟಿಕೆಗಳು ಅಲ್ಲಿ ಏನು ನಡೀತಾ ಇಲ್ಲ. ದೇವರಿಗೆ ಪೂಜೆ ಮಾಡ್ತಾ ಇದ್ದಾರೆ ಅವರು. ಬಡವರಿಗೆ ಅಥವಾ ಅಲ್ಲಿ ಯಾರು ದೇವಸ್ಥಾನ ನೋಡೋಕ್ಕೆ ಬರ್ತಾರೆ ಅವ್ರಿಗೆ ಊಟ ಆಗ್ತಾ ಇದ್ದಾರೆ. ದಯಮಾಡಿ ಇಂಥದ್ದೆಲ್ಲ ಬಿಟ್ಬಿಟ್ಟು ಕನ್ಸ್ಟ್ರಕ್ಟಿವ್ ಅಪೋಸಿಷನ್ ಇದ್ದರೆ ಅವರು ನಿಮ್ಮ ಸಲಹೆಗಳು ತೊಗೊಳಕ್ಕೆ ಹಿಂದೆ ಜರುಗೋದಿಲ್ಲ. ಬಟ್ ಈ ಥರ ಮಾಡೋಕ್ಕೆ ಬಿಟ್ಬಿಡಿ, ಬೇರೆ ಸಲಹೆಗಳು ಕೊಡಿ, ನಾವು ತಗೊಳ್ಳೋಣ. ಬಟ್ ಈ ಥರ ಮಾಡೋಕ್ಕೆ ತಾವು ದಯಮಾಡಿ ಇದೆಲ್ಲ ಈ ಪ್ರೋಗ್ರಾಮ್ಸ್ ಡ್ರಾಪ್ ಮಾಡಿ ನಮ್ಮ ಅಭಿವೃದ್ಧಿ ಏನು ನಮ್ಮ ಮಂತ್ರಿಗಳು ಮಾಡ್ತಾ ಇದ್ದಾರೆ ಅದಕ್ಕೆ ತಾವು ನೋಡಿ ಆ್ಯಕ್ಚುಲಿ ಅಪ್ರಿಸಿಯೇಟ್ ಮಾಡಬೇಕು. ತಮ್ಮರಲ್ಲಿ ಒಂದು ರಿಕ್ವೆಸ್ಟ್ ಏನಂದರೆ, ಒಳ್ಳೆ ಕಾರ್ಯಗಳಾಗ್ತಾ ಇರೋದು ಅಪ್ರಿಸಿಯೇಟ್ ಮಾಡಬೇಕು ಅಂತ ತಮ್ಮರಲ್ಲಿ ಕೋರ್ತಾ ಈ ಮಾತುಗಳನ್ನು ನಾನು ಮುಕ್ತಾಯ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಅಂತ ಮಾತಾಡ್ತೀನಿ. ಹಾಂ ಅದೇ ಹಾಂ ಹಾಂ ಜಿ ಎಲ್ರಿಗೂ ನಮಸ್ಕಾರ. ಈ ದಿನ ಇಲ್ಲಿ ಸೇರಿರೋ ಉದ್ದೇಶ ಈಗಾಗಲೇ ನಮ್ಮ ಏಜಾಜಣ್ಣವರು ಕೂಲಂಕುಷಿತವಾಗಿ ಹೇಳಿದ್ದಾರೆ. ಚಿಂತಾಮಣಿ ತಾಲೂಕು ಕೈವಾರ ಹೋಬಳಿ ನಲಗುಟ್ಲಹಳ್ಳಿ ಗ್ರಾಮ ಸರ್ವೆ ನಂಬರ್ 42ರ ಪೈಕಿ ಬ್ಲಾಕ್ 31ರಲ್ಲಿ 1 ಎಕರೆ 9 ಗುಂಟೆ 4 ಎಕರೆ ಗುಂಟೆ ಮುಸ್ಲಿಂ ಜನಾಂಗದವರಿಗೆ ಶೈಕ್ಷಣಿಕ ಮತ್ತು ಸಾಮಾಜಿಕ ಅಧ್ಯಯನ ಕಲಿಕಾ ಕೇಂದ್ರ ಕಟ್ಟಡ ನಿರ್ಮಾಣಕ್ಕಾಗಿ ಈ ದಿನ ಜಿಲ್ಲಾಧಿಕಾರಿಗಳಿಂದ ಅಧಿಕೃತವಾಗಿ ಮಂಜೂರಾತಿ ಪತ್ರವನ್ನು ನೀಡಿದ್ದಾರೆ. ಈ ಜಮೀನು ಯಾರ ಒಳಪಡಿರುತ್ತಂದರೆ, ಇದು ಯಾವುದೇ ಒಂದು ಕಮ್ಯುನಿಟಿ ಜಾಮಿಯಾ ಮಸೀದಿಗಾಗಲಿ ಅದಕ್ಕೆ ಯಾವುದಕ್ಕೂ ಒಳಪಟ್ಟಿರೋದಿಲ್ಲ. ಇದು ಬಹುಶಃ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಅಲ್ಪಸಂಖ್ಯಾತರ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅವರಿಗೆ ಗ್ರಾಂಟ್ ಮಾಡಿರೋದು ಇದು. ಇದರಲ್ಲಿ ಅತಿ ಮುಖ್ಯವಾಗಿ ಸಮುದಾಯದ ಕಲಿಕಾ ಕೇಂದ್ರಗಳು, ಕಾಲೇಜುಗಳು, ಶೈಕ್ಷಣಿಕವಾಗಿ ಅವರು ಬೆಳವಣಿಗೆಗಳಿಗೆ ಕೇಂದ್ರ ಕಟ್ಟಡ ಮಾಡಿಕೊಳ್ಳೋಕ್ಕೆ ಜಾಗವನ್ನು ಇವತ್ತು ನಮ್ಮ ಮಾನ್ಯ ಚಿಂತಾಮಣಿ ಜನಪ್ರಿಯ ಶಾಸಕರು, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರು, ಕರ್ನಾಟಕ ರಾಜ್ಯ ಸರ್ಕಾರದ ಉನ್ನತ ಮತ್ತು ಶಿಕ್ಷಣ ಸಚಿವರಾಗಿರುವ ಡಾಕ್ಟರ್ MC ಸುಧಾಕರನವರು ಇಡೀ ಕರ್ನಾಟಕ ರಾಜ್ಯದಲ್ಲಿ 224 ಕ್ಷೇತ್ರದಲ್ಲಿ ಯಾರೂ ಮಾಡದೆ ಅಂತಹ ಕೆಲಸ ಎಲ್ಲ ಸಮುದಾಯ ಒಳಗೊಂಡಂಗೆ ನನಗೆ ಬಹುಶಃ ನಮ್ಮ ಮಾಹಿತಿಗೆ, ನನ್ನ ಗಮನಕ್ಕೆ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲೂ ಸಹ ಈ ಕಾರ್ಯ ಆಗಿರುವುದಿಲ್ಲ. ಇದಕ್ಕೆ ಮೊದಲನೇದಾಗಿ ಇಡೀ ನಮ್ಮ ಸಮಾಜ ಅವರೇ ಧನ್ಯವಾದಗಳನ್ನ ತಿಳಿಸೋಕ್ಕೆ ನಾನು ಬಯಸ್ತೀನಿ. ಈ ಒಂದು ಕಾರ್ಯ ಯಾರೋ ಒಬ್ಬರು ಹೇಳಿದ್ರೆ ಮಾಡಿರೋದು ಅಥವಾ ಯಾರೊಬ್ಬರ ಒಂದು ಮನವಿ ಪತ್ರಗಳನ್ನು ಸ್ವೀಕರಿಸಿ ಮಾಡಿರೋದು ಅಥವಾ ಯಾರಿಗೋ ಒಂದು ಪ್ರೆಜರೈಸ್ಗೆ, ಯಾರಿಗೋ ಒಬ್ಬರು ತೋರಿಕೆಗೆ ಮಾಡಿರೋ ಕೆಲಸ ಅಂತೂ ಅಲ್ಲ. ಅವರ ಸ್ವಇಚ್ಛೆಯಿಂದ ತನ್ನ ಅವಧಿ, ತನಗೆ ಬಂದಿರೋ ಸಚಿವ ಸ್ಥಾನವನ್ನು, ತನ್ನ ಅಧಿಕಾರ ವ್ಯಾಪ್ತಿಯನ್ನು ಸಂಪೂರ್ಣವಾಗಿ ಬಳಸಿಕೊಂಡು ಎಲ್ಲರ ಒಂದು ಸಮಾಜದ ಏಳಿಗೆಗಾಗಿ
20 ಸಮಾಜಗಳಿಗೆ ಆಯಾ ಸಮಾಜದ ಜನಗಣತಿಯ ಆಧಾರದ ಮೇಲೆ ಆ ಒಂದು ಸಮಾಜಗಳಿಗೆ ಏಳಿಗೆಗಾಗಿ ಕೊಟ್ಟಿರುವ ಒಂದು ಏಕೈಕ ಶಾಸಕರು ಸಚಿವರು ಯಾರಾದರೂ ಇದ್ದಾರೆ ಅಂದರೆ ಕರ್ನಾಟಕದಲ್ಲಿ ಡಾಕ್ಟರ್ MC ಸುಧಾಕರಣ್ಣವರು. ಅದೇ ರೀತಿ ಇಡೀ ದೇಶದ ಸುಪ್ರಸಿದ್ಧ ದರ್ಗಾ ಆಗಿರೋ ಅಮ್ಮಾಜಾನ್ ಬಾವಜಾನ್ ದರ್ಗಾಗೆ ಕರ್ನಾಟಕ ರಾಜ್ಯದಲ್ಲಿ ತಾವು ನೋಡ್ದಂಗೆ ಸೌತ್ ಇಂಡಿಯಾದಲ್ಲೇ ಯಾವುದಾದ್ರೂ ದರ್ಗಾ ಪ್ರಸಿದ್ಧಿಗಳಂದರೆ ಗುಲ್ಬರ್ಗ ಬಂದೇ ನವಾಜ್ ದರ್ಗಾ, ಅಮ್ಮಾಜಾನ್ ಬಾವಜಾನ್ ದರ್ಗಾ, ಮುಳಬಾಗಿಲಿನ ದರ್ಗಾ, ಕೋಲಾರಿನ ದರ್ಗಾಗಳು ಎಲ್ಲದರಲ್ಲೂ ಬೇರೆ ಬೇರೆ ಇಲಾಖೆಗಳ ಅನುದಾನಗಳು ಸೇರಿ 32 ಕೋಟಿ ಅನುದಾನವನ್ನು ಆ ದರ್ಗಾಗೆ ತಂದುಕೊಟ್ಟಿರುವ ಕೀರ್ತಿ ಸಹ ಆ ಸುಧಾಕರಣ್ಣನವ್ರಿಗೆ ಮಾತ್ರ ಸಲ್ಲುತ್ತೆ, ಬಿಟ್ಟರೆ ಇನ್ಯಾರಿಗೂ ಸಲ್ಲೋದಲ್ಲ. ಅವರದೊಂದು ಕರ್ಮ ಕಾರ್ಯ ವಾಕ್ಯ ಹೇಗಿದೆ ಅಂದರೆ, ತನಗೆ ಕೊಟ್ಟಿರುವ ಸಚಿವ ಸ್ಥಾನದ ಅಧಿಕಾರವನ್ನು ಒಂದೊಂದು ದಿನಾನು ಒಂದೊಂದು ಕ್ಷಣನೂ ಯಾವುದೇ ರೀತಿಯಲ್ಲಿ ಬೇರೆ ಕೆಲಸಗಳಿಗೆ ಉಪಯೋಗಿಸದೆ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಾಗೂ ತನಗೆ ಕೊಟ್ಟಿರೋ ಜವಾಬ್ದಾರಿಯನ್ನು ಸಂಪೂರ್ಣವಾಗಿ ನಿರ್ವಹಿಸುತ್ತಿದ್ದಾರೆ. ಇವರಿಗೆ ನಮ್ಮ ಮುಂದಿನ ದಿನಗಳಲ್ಲಿ ಈ ಎಲ್ಲ ನಮ್ಮ ಸಮುದಾಯಕ್ಕೆ ಒಳ್ಳೆಯ ಹೆಸರು ತಂದುಕೊಟ್ಟಿರುವ ಅವರು ಬೆನ್ನೆಲುಬು ನಿಲ್ಲುವ ಕರ್ತವ್ಯ ನಮ್ಮದಾಗಿರುತ್ತದೆ, ಇಡೀ ನಮ್ಮ ತಾಲೂಕಿನ ಸಮಾಜದಾಗಿರುತ್ತದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ನಾಯಕರು ಹೇಳಿದಂಗೆ ಒಂದು ಒಳ್ಳೆಯ ಕಾರ್ಯಕ್ರಮ ಅವರಿಗೆ ಸನ್ಮಾನಿಸಲಾಗುವುದು. ಇದಕ್ಕೆ ಸಹಕರಿಸಿರುವ BZ ಅಲ್ಪಸಂಖ್ಯಾತರ ಸಚಿವರಾಗಿದ್ದ BZ ಜಮೀರ್ ಅಣ್ಣನವರಿಗೂ ಹಾಗೂ ಈ ಭಾಗದ ಮುಖ್ಯಮಂತ್ರಿಯ ಸಲಹೆಗಾರರಾಗಿ MLC ನಸೀರ್ ಅಣ್ಣನವರಿಗೂ ಈ ಇಬ್ಬರು ನಾಯಕರುಗಳಿಗೆ ಕರೆಸಿ ಮುರುಗ್ಮುಲ್ಲಾ ಕಾರ್ಯದಲ್ಲಿ ಮಾಡಬೇಕಂತ ನಮ್ಮ ಸಚಿವರು ನಮಗೆ ಸೂಚಿಸಿದ್ದಾರೆ. ಈ 3 ಜನಕ್ಕೆ ನಾವು ಆತ್ಮೀಯವಾಗಿ ನಮ್ಮ ಇಡೀ ಸಮಾಜ ಸನ್ಮಾನಿಸುವ ದಿನ ಬಹಳ ಹತ್ತಿರದಲ್ಲಿದೆ ಅಂತ ತಮಗೆ ತಿಳಿಸುತ್ತಾ, ಸಮಾಜದ ಎಲ್ಲ ಕಟ್ಟಕಡೆ ವ್ಯಕ್ತಿಯ ಏಳಿಗೆಗಾಗಿ ಇದೇನು ಇವತ್ತಿನ ದಿನ ಮಂಜೂರಾತಿ ಮಾಡಿದರೆ ಅವರಿಗೆ ಅನಂತ ಧನ್ಯವಾದ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಮತ್ತು ನಮ್ಮ ಸಮುದಾಯದ ಮುಖಂಡರು ಏಜಾಜನ್ ಅವರು ಈ ಗ್ರ್ಯಾಂಟ್ಸ್ ಬಗ್ಗೆ ವಿವರವಾಗಿ ಹೇಳಿದ್ದಾರೆ. ಈ ಗ್ರ್ಯಾಂಟ್ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ, ಅವ್ರು ಆಲ್ರೆಡಿ ಹೇಳಿದ್ದಾರೆ. ನನ್ನ ಅನಿಸಿಕೆ, ಪರ್ಸನಲ್ ಫೀಲಿಂಗ್ ಈ ವಿಚಾರದಲ್ಲಿ ಏನಂದರೆ, ನಮ್ಮ ಮಾನ್ಯ ಸಚಿವರು ಈ ಭೂಮಿ 20 ಸಮುದಾಯಗಳು ಕೊಟ್ಟಾಗ ಆ ಥಾಟ್ ಬಂತಲ್ಲ, ಐಡಿಯಾ, ಆಲೋಚನೆಯನ್ನು ಸಂವಿಧಾನದ ಸೋಷಿಯಲ್ ಜಸ್ಟಿಸ್ ಈಕ್ವಾಲಿಟಿ ಬಗ್ಗೆ ಅವ್ರು ಎತ್ತಿ ಹಿಡಿದಿರೋದಕ್ಕೆ ನಾನು ಅದಕ್ಕೆ ಮುಖ್ಯವಾದ ಕೃತಜ್ಞತೆಗಳನ್ನು ಹೇಳಕ್ಕೆ ಬಯಸ್ತೀನಿ. ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಸಮುದಾಯದಕ್ಕೆ ಒಂದು ಕಡೆ ಜಮೀನು ಕೊಟ್ಟು ವಿಶೇಷವಾಗಿ ಎರಡು ವಿಚಾರ ಮಾಡಿದ್ದಾರೆ ಮಾನ್ಯ ಸಚಿವರು. ಒಂದನೇದಾಗಿ ಒಂದು ಸೋಷಿಯಲ್ ಜಸ್ಟಿಸು, ಒಂದು ಪೊಲಿಟಿಕಲ್ ಜಸ್ಟಿಸ್. ಆ್ಯಸ್ ಪರ್ ಗ್ಯಾರಂಟಿಡ್ ಬೈ ದ ಕಾನ್ಸ್ಟಿಟ್ಯೂಷನ್, ಏನು ನಮ್ಮ ಸಂವಿಧಾನ ಎಲ್ಲರೂ ಸರಿಸಮಾನ ಅಂತ ಹೇಳಿದ್ದಾರೆ, ಆ ಸರಿಸಮಾನಕ್ಕೆ ಆ ಹಕ್ಕನ್ನು ನಮಗೆ ವಿತರಿಸಿದ್ದಾರೆ ಯಾರು, ಸಚಿವರು. ಇಂಥ ಕಾನ್ಸೆಪ್ಟು ಬಹುಶಃ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ. ರೀಸೆಂಟು ನಮ್ಮ AICC ರಾಹುಲ್ ಗಾಂಧಿ ಅವರು ಈ ಪ್ರಪೋಸಲ್ ಇಟ್ಟಿದ್ರು. ಏನಂದರೆ, ಪ್ರಪೋರ್ಷನೇಟ್ ಪಾಪ್ಯುಲೇಷನ್ ಇದರಲ್ಲಿ ಪಾಪ್ಯುಲೇಷನ್ಗೆ ಪ್ರಪೋಸ್ಡ್ ಅಸೆಟ್ಸ್ ಅಂತ ಹೇಳ್ಬಿಟ್ಟು ಜನಾಂಗ ಎಷ್ಟಿರ್ತದೆ ಅವ್ರಿಗೆ ಅಷ್ಟು ಹಕ್ಕು ವಿತರಿಸಬೇಕು ಅನ್ನೋದು ಅದು ಸೋಷಿಯಲ್ ಫ್ರೇಮ್ವರ್ಕ್ ಇರ್ತದೆ ಅಂತ ಹೇಳ್ಬಿಟ್ಟು ಇದೊಂದು ಕಾಂಗ್ರೆಸ್ದು ಒಂದು ಅಜೆಂಡಾ ಆಗಿದೆ. ರಾಹುಲ್ ಗಾಂಧಿ ಹೇಳಿದ ಆ ಅಜೆಂಡಾ ಮೊಟ್ಟ ಮೊದಲ ಸಾರಿಗೆ ಎಲ್ಲಾದರೂ ಪೂರ್ತಿಗೊಳಿಸಿದ್ದಾರೆ ಅಂದರೆ ನಮ್ಮ ಕ್ಷೇತ್ರದಲ್ಲಿ ಮಾನ್ಯ ಸಚಿವರು ಇದನ್ನು ಪೂರ್ತಿಗೊಳಿಸಿ ತೋರಿಸಿದ್ದಾರೆ. ಯಾವ ಪ್ರಪೋಸ್ ಪಾಪ್ಯುಲೇಷನ್ಗೆ ಯಾವ ಮಟ್ಟಕ್ಕೆ ಏನು ಹಂಚಿಕೆ ಆಗಬೇಕು, ಸರ್ಕಾರದ ಆಸ್ತಿ ಆಗಲಿ ಏನೇ ಗ್ರ್ಯಾಂಟ್ ಇರಲಿ ಅಂತೇಳ್ಬಿಟ್ಟು ಇದಕ್ಕೆ ಒಂದು ನಿರ್ದಿಷ್ಟ ಉದಾಹರಣೆ ಕೊಟ್ಟಿರೋದು ಸಚಿವರು. ಮೂರನೇದಾಗಿ ಆರ್ಟಿಕಲ್ 14 ಮತ್ತು ನಮ್ಮ ಸಂವಿಧಾನದ ಪ್ರಿಯಂಬಲ್ ಏನು ಹೇಳುತ್ತೆ, ಸಮಾನತೆ. ಎಲ್ಲ ಸಮಾಜಕ್ಕೆ ಒಂದೇ ನ್ಯಾಯ, ಒಂದೇ ಹಕ್ಕು ಅನ್ನೋ ಒಂದು ಥಾಟ್ ಬಂತಲ್ಲ ಅವ್ರಿಗೆ. ಐಡಿಯಾ ಯಾರು ಪ್ರಪೋಸ್ ಮಾಡಿರೋ ಐಡಿಯಾ ಅಲ್ಲ ಇದು. ಎಲ್ಲ ಸಮುದಾಯರು ಯಾರು ಹೋಗಿದ್ದೆ ಇದು ನಮ್ಗಿದು ಕೊಡಿ, ನಮ್ಗೆ ಅದು ಮಾಡಿ ಅಂತೇಳ್ಬಿಟ್ಟು. ಮೋರ್ ಓವರ್ ಮೊದಲು ಭಾಳ ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ, ಎಲೆಕ್ಷನ್ ಹತ್ರ ಕೊಟ್ಟಿಲ್ಲ. ಇದು ಎಲೆಕ್ಷನ್ ಹತ್ರ ಕೊಟ್ಟಿದ್ದಿದ್ರೆ ಇದು ರಾಜಕೀಯ ಲಾಭಕ್ಕಾಗಿ ಅಂತ ಹೇಳ್ಬಿಟ್ಟು ಜನರಿಗೆ
ಈ ಬೇರೆ ಥರ ನೆಗೆಟಿವ್ ಪ್ರಾಪಗಂಡ ಮಾಡ್ಬೋದಾಗಿತ್ತು ವಿಪಕ್ಷದವರು. ಇದು ಎಲೆಕ್ಷನ್ನು ಹತ್ತಿರದಲ್ಲಿ ಕೊಟ್ಟಿಲ್ಲ, ಇನ್ನು ಎಲೆಕ್ಷನ್ ಭಾಳ ದೂರ ಇದೆ ಅಂದರೆ ಅವ್ರಿಗೆ ಆಲೋಚನೆ ಮೊದಲಿನಿಂದ ತಲೆಯಲ್ಲಿತ್ತು. ಆ ಆಲೋಚನೆಗೆ, ಇಂಥ ಆಲೋಚನೆ ಉಳ್ಳ ವ್ಯಕ್ತಿಗೆ ಸರ್ಕಾರ, ನಮ್ಮ ಕಾಂಗ್ರೆಸ್ ಸರ್ಕಾರ ಮಂತ್ರಿ ಸ್ಥಾನ ಕೊಟ್ಟು ಪೂರ್ತಿಯಾಗಿ ಆ ಸ್ಥಾನವನ್ನು ಜನರಿಗೋಸ್ಕರ ಉಪಯೋಗಿಸಿ ಜನರ ಹಿತಕ್ಕಾಗಿ ಅವ್ರು ಮಾಡ್ತಿರೋದನ್ನು ನಾವು ಇವತ್ತು ಅಭಿನಂದಿಸಬೇಕು. ನಮ್ಮ ಸಮುದಾಯದಿಂದ ವಿ ಆರ್ ರಿಯಲಿ ಗ್ರೇಟ್ಫುಲ್ ಫಾರ್ ಸಚ್ ಎ ಕಾಂಟ್ರಿಬ್ಯೂಷನ್. ಮತ್ತು ನಾನು ನಮ್ಮ ಸಮುದಾಯ ಲೀಡರ್ಸ್ಗೆ ಹೇಳೋದನ್ನು, ಆ ಕೃತಜ್ಞತೆಯನ್ನು ಈ ಮಾತಿನ ಮೂಲಕ ಅಲ್ಲ, ಅವ್ರಿಗೆ ಸಮಯ ಬಂದಾಗ ಆ ಕೃತಜ್ಞತೆನ ನಾವು ನಮ್ಮ ರೀತಿಯಲ್ಲಿ ಕೊಡಬೇಕು. ಓಟ್ ರೀತಿಯಲ್ಲಾಗಲಿ, ಸಮುದಾಯ ಒಗ್ಗಟ್ಟಿಂದ ಅವ್ರ ಕಡೆ ನಿಂತ್ಕೊಳ್ಳೋದಾಗಲಿ, ಇದನ್ನು ತೋರಿಸಿ ಆ ಕೃತಜ್ಞತೆಯನ್ನು ನಾವು ಕೊಡಬೇಕು ಹೊರತು ಇದೆಲ್ಲ ಹೇಳಿಕೆ. ನಾವು ಅವ್ರ ಸಮಯ ಬಂದಾಗ, ಅವ್ರಿಗೆ ಕಷ್ಟ, ಅವ್ರಿಗೆ ಎಲೆಕ್ಷನ್ ಬಂದಾಗ ನಾವು ಅದನ್ನು ಸಮುದಾಯ ಒಂದಾಗಿ ಎಲ್ಲ ಸಮುದಾಯದವರು ಕೃತಜ್ಞತೆ ಆ ವೋಟ್ ಮೂಲಕ ತೋರಿಸ್ಬೇಕು ಅಂತ ನಾನು ನಮ್ಮ ಜನರಲ್ಲಿ ಬೇಡ್ಕೊತೀನಿ.